ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಇನ್ನೂ 4 ವರ್ಷಗಳ ಕಾಲ ಅಂದರೆ 2028ರವರೆಗೂ ಸಹ ಹಾಗೆಯೇ CM ಆಗಿ ಮುಂದುವರಿಯಲು ನಮ್ಮ ಅಭ್ಯಂತರ ಏನಿಲ್ಲ. ಬೇರೆಯವರಿಗೆ ಮುಂದುವರೆದರೆ ಏನು ನಷ್ಟ ಎಂಬುದು ಗೊತ್ತಾಗುವುದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು 2028ರವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಎಂದು ಆಶಿಸಿದರು. ಅಭ್ಯಂತರ ಇಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಯಾರು ಅನ್ನೋದನ್ನು ನಾವು ಆಲ್ ಇಂಡಿಯಾ ಜಾಹೀರಾತು ಕೊಡಬೇಕಾಗುತ್ತೆ. ಎಲ್ಲಿ ಯಾರು ಏನು ಎತ್ತ ಅಂತ ಆ ಪರಿಸ್ಥಿತಿ ಮುಂದೇನೇನಾಗುತ್ತೋ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳೋದಾದರೆ ಸಿದ್ದರಾಮಯ್ಯನವ್ರಿಗಿಂತಲೂ ಹಿರಿಯ, ಯಡಿಯೂರಪ್ಪನಿಗಿಂತಲೂ ಹಿರಿಯ. ಈಗ ಯಡಿಯೂರಪ್ಪ ಹೋದ, ಯಡಿಯೂರಪ್ಪನ ಮಗ, ಹೌದಾ? ಏನು ಮಾತಾಡ್ತಾನೆ ಶಿವ ಬೇಡ ಏನು ಹಿಂಗೆ. ಆಮೇಲೆ ನೀವು ಕಾಂಗ್ರೆಸ್ ಕಡೆಯಿಂದ ಮತ್ತು JDS ಕಡೆಯಿಂದ ಕೇಳಿರ್ಬೋದು, ಇಬ್ಬರು ಏನು ಮಾತಾಡ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಬ್ಬ JDSನಲ್ಲಿ ತೀರ ಕೆಟ್ಟಾಗೆ, ಇನ್ನೊಬ್ಬರು ಕಾಂಗ್ರೆಸ್ನಲ್ಲಿ. ಇವ್ರದ್ದು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ. ಇವ್ರು ಯಾರಿಗೂ ಆಚಾರ ಇಲ್ಲ. ನಾಲಿಗೆ ಮಾತಾಡ್ಬೇಕಾರೆ ನಿಮ್ಗೆ ಹೇಳೋದಾದರೆ ಕುಮಾರಸ್ವಾಮಿ ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ಕಡೆ ಇಲ್ಲಿ ನೀವೇ ಹೆಸರಿಟ್ಬಿಟ್ಟಿದ್ದೀರಿ. ಇವರೇ ಏನು ಹೆಸರಿಟ್ಟಿದ್ದಾರೆ ಅಂತಂದರೆ ಯಡಿಯೂರಪ್ಪನಿಗೆ ರಾಜಹುಲಿ, ಇವರು ಅವರ ಅಪ್ಪಿಟ್ಟಿರೋದೊಂದು, ಈ ಮಾಧ್ಯಮದವ್ರು ಇಟ್ಟಿರೋದೊಂದು ಬಂಡೆ ಅಂತ, ಶಿವಕುಮಾರ್ ಬಂಡೆ, ಅವರು ಟಗರು ಅಂತ, ಅವ್ರ ಅಪ್ಪ ಇಟ್ಟಿರೋದು ಸಿದ್ದರಾಮಯ್ಯ ಅಂತ, ಇವರು ಟಗರು ಅಂತಾರೆ. ಆಮೇಲೆ ಏನು ಇಟ್ಬಿಟ್ಟಿದ್ದೀರಿ. ಆಮೇಲೆ ಮರಿ ಹುಲಿ, ಅದು ದೊಡ್ಡ ಹುಲಿ, ಇದು ಮರಿ ಹುಲಿ. ಅಯ್ಯೋ ಶಿವನೇ, ಹುಲಿ ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಬಂದರೆ ನೀವು ಕೂತಿರ್ತೀರಾ, ಬಿದ್ದು ಓಡ್ಬಿಡ್ತೀರಿ. ಅದು ಯಾಕೆ ಹೆಸರು ಹಿಡಿತಿರೋ ಗೊತ್ತಿಲ್ಲ. ಆಯ್ತಾ, ನೀವಿಟ್ಟರೆ ಅದೇ ಏನು ಹೇಳದ್ದೆ ಸಿದ್ದರಾಮಯ್ಯನ ಬಾಯಿನಲ್ಲಿ ಈ ಥರ ಯಾವತ್ತೂ ಬರಲಿಲ್ಲ. ಪ್ರಬುದ್ಧ, ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕದ ಬರಹಗಾರರು, ಹಿರಿಯ ಪತ್ರಕರ್ತರು, ಹೋರಾಟಗಾರರು ಎಲ್ಲರೂ ಇವತ್ತು ಸೇರಬೇಕಾಗಿದೆ. ಇದು ಸಂಗ್ರಾಮ, ಪ್ರಜಾಪ್ರಭುತ್ವವನ್ನು ಉಳಿಸಿ ಎನ್ನುವ ಸಂಗ್ರಾಮ. ಕಾಂಗ್ರೆಸ್ ಮುಖ್ಯಮಂತ್ರಿ ಉಳಿಲಿ ಅಂತಲಲ್ಲ, ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದ ಸಂಕೇತ, ಸಿದ್ದರಾಮಯ್ಯ ಸೌಜನ್ಯದ ಸಂಕೇತ, ಸಿದ್ದರಾಮಯ್ಯ ಗೌರವ ವ್ಯಕ್ತಿತ್ವದ ಸಂಕೇತ ಅಷ್ಟೇ. ಸಿದ್ದರಾಮಯ್ಯನ ಥರ ನಾನು ಇನ್ನೂ 1 ತಿಂಗಳು ಟೈಮ್ ಕೊಡ್ತೀನಿ. ಆಮೇಲೆ ಯಡಿಯೂರಪ್ಪನಿಗೆ ಜೈಲಿಗೆ ಹೋಗಿ ಬಂದು ಬುದ್ಧಿ ಇಲ್ವೇ? ಜೈಲಿಗೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತು. ನಾನೇ ನೋಡೋಕೆ ಹೋಗಿದ್ದೆ, ಜೈಲ್ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತು. ಈಗ ಇವ್ರನ್ನೂ ಹೋಗಿ ಅಂತ ಹೇಳ್ತಾರ. ಸಿದ್ದರಾಮಯ್ಯ ಯಡಿಯೂರಪ್ಪನವ್ರ ಜನ್ಮದಿನಾಚರಣೆಗೆ ಹೋಗಿ ಏನು ಮಾತನಾಡ್ತಾರೆ? ಏನು ನೀವು ಅಲ್ಲಿ ಹೋಗಿದ್ರಲ್ಲ ಅಂದರೆ, ರಾಜಕಾರಣವೇ ಬೇರೆ, ಸಂಬಂಧವೇ ಬೇರೆ, ಅದಕ್ಕಾಗಿ ಹೋಗಿದ್ದೀನಿ ಅಂತ ಎಷ್ಟು ಸೌಜನ್ಯವಾದ ಮಾತನ್ನು ಸಿದ್ದರಾಮಯ್ಯ ಮಾತಾಡ್ತಾರೆ. ನೀವು ಯಡಿಯೂರಪ್ಪನವರೇ, ನೀವು ಯಾವ ಉದ್ದೇಶಕ್ಕೋಸ್ಕರವಾಗಿ BJPಲಿ ಇದ್ದೀರಿ ಗೊತ್ತು. ನಾನು ಹೇಳೋಕೆ ಹೋಗಲ್ಲ, ನೀವು ಯಾವ ಹೇಳ್ತೀರಿ ಸಂದರ್ಭ ಬಂದರೆ ನನಗೆ ಗೊತ್ತು. ನನಗೆ ನೀವೇನೇನು ಅನ್ಯಾಯ ಮಾಡಿದ್ದೀರಿ ಅದು ಗೊತ್ತು. ಆದರೂ ಅದಕ್ಕೋಸ್ಕರ ನಾನೇನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ರಾಜ್ಯದಲ್ಲಿ ತಮ್ಮಿಂದ ಯಾರ್ಯಾರು ಬೀದಿಗೆ ಹೋದರು, ಯಾರ್ಯಾರು ಏನೇನಾದರೂ ಅದೆಲ್ಲ ಆ ಭಗವಂತ ನೋಡ್ಕೊಳ್ಳಿ ಅವ್ರನ್ನ. ನನ್ನ ಕಣ್ಣಾರೆ ಗೊತ್ತು. ಧರ್ಮ್ ಸಿಂಗ್ ಸತ್ತೇ ಹೋದರು ಪಾಪ, ಅವ್ರ ಅಧಿಕಾರದ ಕೆಳಗಿಳಿದ್ರು. JH ಪಟೇಲ್ ಅದು ನಿಂತು ಸೋತರು, ಅಲ್ಲಿ ಒಬ್ಬ ಅಡಿಕೆ ವ್ಯಾಪಾರಿ ವಿರುದ್ಧ ಸೋತರು. ಇದರ ಒಂದು ಹೇಳ್ತಾ ಹೋದರೆ ದೊಡ್ಡಿದೆ, ಅದೇನೇ ಆಗೋಗ್ಲಿ. ಇವತ್ತು ಮಾತ್ರ ನಮ್ಮ ಹೋರಾಟ ಪ್ರಜಾಪ್ರಭುತ್ವ ಉಳಿಸಿ, ಪ್ರಧಾನಿ ವಿರುದ್ಧ, ಅಮಿತ್ ಶಾ ವಿರುದ್ಧ, ಕೇಂದ್ರದ ವಿರುದ್ಧ ನಾವು ತೀವ್ರವಾದಂಥ ಹೋರಾಟ. ನಿನ್ನೆ ಇವರು ನಮ್ಮ ರಾಜ್ಯಪಾಲರು ಇಲ್ಲಿ ಮಾತನಾಡುವಾಗ ಗ್ಯಾರಂಟಿ ದೇಶದ ಅಭಿವೃದ್ಧಿಗೆ ಬಲ. ನಮ್ಮ ರಾಜ್ಯಪಾಲರು ಯಾವತ್ತು 15ನೇ ತಾರೀಕು ಈ ಮಾತು ಹೇಳ್ಬಿಟ್ಟು 16ನೇ ತಾರೀಕೆ ನೋಟಿಸ್ ಕೊಟ್ಬಿಡೋದ? ನೀವು ಚೆನ್ನಾಗಿದೆ, ಒಳ್ಳೆ ರಾಜ್ಯಪಾಲರು ನೀವು. ಇಂಥದ್ದನ್ನ ಎಲ್ಲೂ ನೋಡಲಿಲ್ಲ. ನಾನು ಸಿಕ್ಕಿದ್ರು ನಿಮ್ಗೆ ಹೇಳಿದರೆ BD ಜತ್ತಿ ಅವರ 100ನೇ ವರ್ಷದಲ್ಲಿ ನನ್ನನ್ನು ಕರೆದಿದ್ರು. ನಾನು ರಾಜ್ಯಪಾಲರು ಜತ್ತಿ ಅವ್ರ ಮಗ. ನಾನು ಅವ್ರಿಗೆ ಹೇಳಿದೆ,
ಬೇರೆ ರಾಜ್ಯದ ರಾಜ್ಯಪಾಲರುಗಳ ಥರ ನೀವು ತಂಟೆ ಮಾಡ್ತಾ ಇಲ್ಲ. ಒಳ್ಳೆ ರಾಜ್ಯಪಾಲರು, ನೀವು ನಿಮ್ಮ ರಾಜ್ಯಕ್ಕೆ ಹೋಗಬೇಡಿ, ನಮ್ಮ ರಾಜ್ಯದಲ್ಲಿ ಇರಿ. ಆದರೆ ಕನ್ನಡ ಕಲ್ತ್ಕೊಳ್ಳಿ, ಒಬ್ಬ ಕನ್ನಡ ಪಂಡಿತರು ಇಟ್ಕೊಳ್ಳಿ. ನಿಮ್ಮ ಅದೃಷ್ಟ ನಾನು ಶಾಸನಸಭೆಯಲ್ಲಿ ಇಲ್ಲ, ಇದ್ದಿದ್ರೆ ನಿಮ್ಮನ್ನು ಬಿಡ್ತಿರ್ಲಿಲ್ಲ ಅಂತ ನೇರವಾಗಿ ಹೇಳಿದೆ. ಭಾಳ ಪ್ರೀತಿಯಿಂದ ನಕ್ಕರು, ಗೌರವ ಎಲ್ಲ ಮಾಡಿದ್ರು. ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನರೇಂದ್ರ ಮೋದಿಯವರು, ಅಮಿತ್ ಶಾ ರವರು ಇವರಿಬ್ಬರೇ ಕಾರಣ. ಇವರಿಬ್ಬರಿಗೆ ಪ್ರಚೋದನೆ ನಮ್ಮ ರಾಜ್ಯದ JDSನವರು, ಅವರದೇ ಮುಖವಾಡ, ಅವರಿಂದೆ ಬಾಲ BJPಯವರು. ಇವರು ಹೋಗಿ ಅಲ್ಲಿ ಕಂಡು ಏನಾರ ಮಾಡಿ ಯಾವ ರೂಪದಲ್ಲಾರು ಸಿದ್ದರಾಮಯ್ಯ ಕೆಳಗಿಳಿಬೇಕು. ಇಲ್ಲ, 76, 86 ಇನ್ನು 10 ವರ್ಷ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯರು ಮುಂದುವರಿಸೋದು ಒಳ್ಳೆಯದು. ಇದಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ರಾಜ್ಯಪಾಲರಿಗಿರುವ ಈ ನೋಟಿಸ್ ಅಧಿಕಾರ ಹಿಂದಕ್ಕೆ ಪಡೆಯೋದಕ್ಕೆ ನಾವು ಇದಕ್ಕಾಗಿ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು. ರಾಜ್ಯಪಾಲರ ಅಧಿಕಾರವನ್ನು ಹಿಂದಕ್ಕೆ ಪಡಿಬೇಕು. ರಾಜಭವನ ರಾಜಕೀಯ ಭವನ ಆಗಬಾರ್ದು. ರಾಜ್ಯಪಾಲರು ರಾಜಕಾರಣಿ ಆಗಬಾರ್ದು.